ಓ ಪ್ರೇಮ, ಏನಿದು ಇಷ್ಟು ಬೇಗ ಸ್ವೆಟ್ರ್ ಹಾಕೊಂಡು ಕೂತಿದ್ಯಾ? ಯಾಕೆ ಚಳಿನಾ? ಎದ್ದಿರೋದ ಇವಾಗ ಅನಿಸುತ್ತೆ, ಅದ್ರಲ್ಲಿ ಬೇರೆ ಚಳಿನಾ ನಿಂಗೆ? ಹೌದು, ಇವಾಗ ಎದ್ದೆ. ನೋಡಿದ್ರ ನೀವು ನಾನು ಎದ್ದಿದ್ನಾ? ಹಾ, ಬಾಯಿ ಬಂದಂಗೆ ಮಾತಾಡಿದ್ರೆ ಸುಮ್ಮನೆ ಅನ್ಸ್ಕೊತಾಳಂತ ಏನೇನೋ ಮಾತಾಡಬೇಡಿ ನೀವು. ಅಯ್ಯೋ, ನಾನು ಸುಮ್ಮನೆ ತಮಾಷೆ ಮಾಡಿದೆ ಪ್ರೇಮ. ಯಾಕೆ ಇಷ್ಟು ಕೋಪ ಮಾಡ್ಕೋತಿದ್ಯಾ ನೀನು ಬೆಳಗ್ಗೆನೆ? ಮತ್ತೆ ಇನ್ನೇನು ನಂದೀಶ್ ಅವರೇ, ಅವಳು ಮಲಗೆ ಎಲ್ಲ ರಾತ್ರಿ ಎಲ್ಲ, ಇವಾಗ ಎದ್ದಿದ್ಯಾ ಅಂದರೆ ಅವಳು ಕೋಪ ಬರಲ್ವಾ? ಏನು ಹೇಳ್ತಿದ್ದೀರ ಅದಕ್ಕೆ? ರಾತ್ರಿ ಎಲ್ಲ ಮಲಗಿಲ್ವಾ? ಯಾಕೆ ಹುಷಾರಿಲ್ವಾ? ನನಗೇನು ಹೇಳಿಲ್ಲ ಅದಕ್ಕೆ ಅವಳು. ನಾನು ಮಲಗೇ ಇದ್ದನಲ್ವ ಇಲ್ಲೇ, ನನಗೆ ಎಬ್ಸ್ಬೇಕಲ್ವ ಅವಳು. ನನಗೆ ಹೇಗೆ ಗೊತ್ತಾಗುತ್ತೆ? ನೀವೊಂಥರ ಮಾತಾಡ್ತಿದ್ದೀರಾ, ಅವಳು ಒಂಥರ ಮಾತಾಡ್ತಿದ್ದಾಳೆ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಏನಾಯ್ತು ಅದಕ್ಕೆ? ಏನಾಯಿತು? ಅಲ್ಲ, ಸುಮ್ಮನೆ ನಾನು ತಮಾಷೆ ಮಾಡಿದ್ರೆ ಇಷ್ಟು ಕೋಪ ಮಾಡ್ಕೊಂಡಿದ್ದಾಳೆ ಗೊತ್ತಾ ಅವಳು? ಯಾಕೆ? ಏನಾದರೂ ಪ್ರಾಬ್ಲಮ್ ಆಯ್ತು ಅದಕ್ಕೆ? ಏನು ಅಂತ ಹೇಳಿ. ಹೇಳಕ್ಕ, ಹೇಳು. ಅವ್ರಿಗೇನು ಗೊತ್ತಿಲ್ಲ ಪಾಪ, ಚಿಕ್ಕ ಮಗು. ಹೇಳು ಏನಾಗಿದೆ ಅಂತ. ಪ್ರೇಮ, ಸ್ವಲ್ಪ ಸುಮ್ಮನಿರು. ನಾನು ಏನು ಹೇಳ್ತೇನೆ ನಿಮಗೆ ಬೆಳಿಗ್ಗೆ? ಹಾಂ, ಏನು ಹಿಂಗೆ ಕೋಪ ಮಾಡ್ಕೊಬಿಟ್ರೆ ಸರಿ ಆಯ್ತದ? ಸುಮ್ಮನಿರು ಒಂದು ಸ್ವಲ್ಪ ಹೊತ್ತು ನೀನು, ನಾನು ಕೇಳ್ತೀನಿ. ಅದಕ್ಕೆ ಏನಾಯಿತು? ಏನು ಕೇಳಿ? ಯಾಕೆ ಅವಳು ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದಾಳೆ ಬೆಳಗ್ಗೆನೆ ಅಂದಮೇಲೆ? ನೀವು ತಪ್ಪು ಮಾಡಿದಿರ ನಂದೀಶ್ ಅವರೇ. ನೀವು ನಾನೇನೋ ಒಂದು ಕೇಳ್ತೀನಿ, ಕರೆಕ್ಟಾಗಿ ಹೇಳ್ಬೇಕು ನೀವು. ನೀವು ಮಾಡ್ತಿರೋದು ಸರಿ ಅನ್ನಿಸ್ತಿಲ್ಲ ನನಗೂ. ಅದಕ್ಕೆ ಏನು ಅಂತ ಹೇಳಿ. ಸುಮ್ಮನೆ ನೀವಿಬ್ಬರು ಬೆಳಗ್ಗೆ ನಾನು ತಲೆ ತಿನ್ನಬೇಡಿ. ಪ್ರಿಯಾ ಅಂದರೆ ಯಾರು ನಂದೀಶ್ ಅವರೇ? ಪ್ರಿಯಾನಾ? ಪ್ರಿಯಾ? ಅದಕ್ಕೆ ಅದಕ್ಕೋಸ್ಕರ ಇವಳು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ವಾ? ಅದಕ್ಕೆ ಅವಳು ನಮ್ಮ ಕಂಪ್ನಿಗೆ ಕೆಲಸ ಕೇಳ್ಕೊಂಡು ಬಂದಿದ್ಲು. ನವ್ಯ ಕಳಿಸಿರೋದಂತೆ. ನವ್ಯನೇ ಕೇಳಿಬೇಕಂದ್ರೆ ನವ್ಯ ಕಳಿಸಿರೋದಂತೆ. ಕಂಪ್ನಿ ಕೆಲಸಕ್ಕೆ ಅಂತ ಕೇಳ್ಕೊಂಡು ಬಂದ್ಲು. ಕೇಳ್ಕೊಂಡು ಬಂದ್ಬಿಟ್ಟು ನಿನ್ನೆ ಅದೇ ನಮ್ಮ ಆಫೀಸಲ್ಲಿ ಯಾವುದು ವೇಕೆನ್ಸಿ ಇರಲಿಲ್ಲ, ನಾನು ಬಾಸ್ ಹತ್ರ ಮಾತಾಡಿ ಹೇಳ್ತೀನಿ ಅಂತ ಹೇಳಿದೆ. ಸರಿ ಆಯಿತು, ಯಾವುದಕ್ಕೂ ಫೋನ್ ನಂಬರ್ ಕೊಡಿ ಅಂತಂದ್ಲು. ಫೋನ್ ನಂಬರ್ ಕೊಟ್ಟೆ ಅಷ್ಟೇ. ಅದರಲ್ಲಿ ಏನಿದೆ? ರಾತ್ರಿ ಏನಕ್ಕೆ ಫೋನ್ ಮಾಡಿದ್ಲು ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಅದನ್ನೇ ಕೇಳಕ್ಕೆ ಮಾಡಿರ್ತಾಳೆ. ಒಂದು 2-3 ಸತಿ ಫೋನ್ ಮಾಡಿದ್ಲಪ್ಪ. ಅದಕ್ಕೋಸ್ಕರ ಅವಳು ಈ ಥರ ಅನುಮಾನ ಪಡೋದು ಅದಕ್ಕೆ. ನೀವು ಅದನ್ನೇ ಕೇಳ್ಕೊಂಡು ಬಂದು ಕೇಳ್ತಿದ್ದೀರಲ್ಲ, ಸರಿನಾ ಇದು? ಅವಳು ಅಷ್ಟಕ್ಕೆ ಅನುಮಾನ ಪಟ್ಟಿದ್ರೆ ನಾನು ಕೇಳ್ತಿದ್ದಿಲ್ಲ ನಂದೀಶ್ ಅವರೇ. ಅವಳು ಮಾಡಿರೋ ಮೆಸೇಜ್ಗಳ ತೆಗೆದು ನೋಡಿ ನಿಮ್ಮ ಫೋನಲ್ಲಿ. ಆ ಫೋನ್ಗೆ ಅದೇನೋ ಇದಾಕತ್ತಾರಲ್ಲ ವಾಲ್ ಪೇಪರ್ ಫೋಟೋ, ಅದನ್ನೂ ನೀನು ಅವಳು ಜೊತೆಲಿರೋ ಫೋಟೋನೇ ಹಾಕೊಂಡವಳು ಅಂತಲ್ಲ, ನೋಡಿ ಮೆಸೇಜ್ಗಳದೇನೇನೋ ಮಾಡಿದಾಳಂತ ರಾತ್ರಿ ಎಲ್ಲ ನೋಡಿ. ಏನು ಹೇಳ್ತಿದ್ದೀರ ಅದಕ್ಕೆ? ಅದಕ್ಕೆ ಹೇಳೋದಿರಲಿ, ಫೋನ್ ತೆಗೆದು ನೋಡು. ಮಳ್ಳನ ಥರ ಆಡ್ಬೇಡ. ಪ್ರೇಮ, ತೆಗೆದು ನೋಡ್ತೀನಿ ಇರು. ಸುಮ್ಮನೆ ಯಾಕೆ ಹಿಂಗೆ ಕೋಪ ಮಾಡ್ಕೋತಿದ್ಯಾ? ಇರು, ಆಯಿತು ನೋಡ್ತೀನಿ. ಅಯ್ಯೋ, ಏನು ಇವಳು ಡಿ ಪಿಗೆ ನನ್ನ ಅವಳ ಜೊತೆಲಿರೋ ಫೋಟೋ ಹಾಕೊಂಡಿದ್ದಾಳೆ. ನವ್ವಿಂಗೆ ತೋರಿಸ್ತೀನಿ ಅಂತಲ್ವ ಈ ಫೋಟೋ ತೊಗೊಂಡಿದ್ದವಳು. ಈಗ ನೋಡಿದ್ರೆ ಡಿ ಪಿಗೆ ಹಾಕೋಬಿಟ್ಟಿದ್ದಾಳೆ. ಏನಿದು ಈ ಥರ ಎಲ್ಲ ಮೆಸೇಜ್ ಮಾಡಿದ್ದಾಳೆ? ಅಯ್ಯಯ್ಯೋ, ಏನಿದು ಅಂತಲೇ ಅರ್ಥ ಆಗ್ತಿಲ್ವಲ್ಲ. ಈಗ ನನ್ನ ಪ್ರೇಮಗೂ ಅದಕ್ಕಿಗೂ ಏನಂತ ಹೇಳಲಿ? ಇವ್ರು ಇದನ್ನೆಲ್ಲ ನೋಡ್ಬಿಟ್ಟೆ ಕೇಳ್ತಿದ್ದಾರೆ. ನಾನು ಏನು ಹೇಳಿದ್ರು ಇವ್ರು ನಂಬಲ್ಲ ಅನಿಸುತ್ತೆ. ಈ ಹುಡುಗಿ ಯಾಕೆ ಈ ಥರ ಎಲ್ಲ ಮೆಸೇಜ್ ಮಾಡಿದ್ದೆ ನನಗೆ? ನಮ್ಮಿಬ್ಬರು ಫೋಟೋ ಯಾಕೆ ಡಿ ಪಿಗೆ ಹಾಕ್ಕೊಂಡಿದ್ದಾಳೆ? ತೂತು, ಏನು ಮಾಡೋದು ಇವಾಗ? ಯಾಕೆ ಸುಮ್ಮನೆ ನಿಂತ್ಕೊಬಿಟ್ರಿ? ಓ ಪಾಪ, ಇದೆಲ್ಲ ಗೊತ್ತಾಗ್ಬಿಡ್ತಲ್ಲ ನಮಗೆ ಅಂತ ಭಯ ಆಗ್ತಿದೆ ನಿಮಗೆ? ಹಾಂ, ಓ ಗೊತ್ತಾಗ್ದಂಗೆ ಮೇಂಟೈನ್ ಮಾಡಿದ್ದೆ, ಈಗ ಹೆಂಗಪ್ಪ ಗೊತ್ತಾಗೋಯ್ತಲ್ಲ ಏನು ಮಾಡೋದು ಅಂತನಾ? ಹಾಂ, ಯಾಕೆ ಹಂಗೆ ನಿಂತ್ಕೊಬಿಟ್ರಿ? ಹೇಳ್ರಿ ಉತ್ತರನ ಈಗ. ನಂದೀಶ್ ಅವರೇ ಹೇಳಿ, ಮಾತಾಡಿ. ಈಗ ನೋಡಿದ್ರಲ್ವ ಮೆಸೇಜ್ಗಳೆಲ್ಲನೂ? ಫೋಟೋನು ನೋಡಿದ್ರಿ ತಾನೆ? ಏನದಲ್ಲವಾ ಹೇಳಿ. ಅದಕ್ಕೆ ದೇವರಣೆ ಮಾಡ್ತಾ ಹೇಳ್ತಾ ಇದ್ದೀನಿ. ಅದಕ್ಕೆ ನಿಜವಾಗ್ಲೂ ಆ ಹುಡುಗಿ ಕೆಲಸ ಕೇಳ್ಕೊಂಡೇ ಬಂದಿದ್ದು. ಅವಳಿಗೆ ನಾನು ನಂಬರ್ ಕೊಟ್ಟಿದ್ದು ನಿಜ. ಅವಳು ಏನು ಹೇಳಿದ್ಲು ಗೊತ್ತಾ? ನವ್ಯ, ನಾನು ನಿಮ್ಮ ಜೊತೆ ಹೋಗಿ ಕೆಲಸ ಕೇಳಿದ್ದೀನಿ ಅನ್ನೋದಕ್ಕೆ ಪ್ರೂಫ್ ಕೇಳ್ತಾಳೆ. ನೀನು ಹೋಗಿಲ್ಲ ಅದು ಇದು ಅಂತ ನನ್ನ ಮೇಲೆ ರೇಗಾಡ್ತಾಳೆ. ದಯವಿಟ್ಟು ನಾವಿಬ್ಬರು ಇರೋದೊಂದು ಫೋಟೋ ತೊಗೊಳ್ಳಲ್ಲ, ಸೆಲ್ಫಿ ಅಂತಂದ್ಲು. ಆಯಿತು ತಗೊಳ್ಳಿ ಅಂತ ಅಂದೆ. ಅದನ್ನೇ ಅವಳು ಡಿ ಪಿಗೆ ಹಾಕೋಬಿಟ್ಟಿದ್ದಾಳೆ. ಅದಕ್ಕೆ ದೇವರಣೆಗೂ ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಅದಕ್ಕೆ ಇವಳು ಯಾಕೆ ಇಷ್ಟೆಲ್ಲ ಮೆಸೇಜ್ ಮಾಡಿದಾಳೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾವತ್ತೂ ಅವಳು ಈ ಥರ ಮಾಡಿಲ್ಲ. ಅದಕ್ಕೆ ನಾನು ನಂಬಿ ಪ್ಲೀಸ್ ಪ್ರೇಮ, ಪ್ಲೀಸ್ ಪ್ರೇಮ, ದಯವಿಟ್ಟು ಇದನ್ನೆಲ್ಲ ನಂಬೇಡ. ಈ ಹುಡುಗಿ ಯಾಕೋ ಬೇಕು ಅಂತ ಮಾಡಿರೋ ಥರ ಇದೆ. ದೇವರಾಣೆಗೂ ನನಗೂ ಇದಕ್ಕೂ ಸಂಬಂಧ ಇಲ್ಲ ಪ್ರೇಮ, ನಂಬು ನನ್ನ ಪ್ಲೀಸ್. ಕಣ್ಣು ಮುಂದ್ಗಡೆ ಇಷ್ಟೊಂದು ಸಾಕ್ಷಿ ಇಟ್ಕೊಂಡು ಇನ್ನೂ ನಾಟಕ ಆಡ್ತಿದ್ದೀರಾ ನೀವು? ಇನ್ನೂ ನಿಮ್ಮನ್ನು ನಂಬೇಕಾ ನಾನು? ಇಲ್ಲ, ಯಾವುದೇ ಕಾರಣಕ್ಕೂ ಏನು ಸಾಧ್ಯ ಇಲ್ಲ. ನೀವು ಮಾಡಿರೋ ಮೋಸನ ನಾನು ಯಾವತ್ತೂ ಮರೆಯೋದಿಲ್ಲ. ಪ್ರೇಮ, ದಯವಿಟ್ಟು ಏನೇನೋ ಅರ್ಥ ಮಾಡ್ಕೋಬೇಡ. ನಾನು ದೇವರಾಣೆಗೂ ಹೇಳ್ತಾ ಇದ್ದೀನಿ ಪ್ರೇಮ. ಇಷ್ಟು ದಿನ ಇಲ್ದಿರೋಳು ಇವಳು ಯಾವಾಗ ಬಂದ್ಲು? ನಿಜವಾಗ್ಲೂ ನಾನು ಹೇಳ್ತಿದ್ದೀನಿ, ಕೆಲಸ ಕೇಳ್ಕೊಂಡು ಬಂದಿದ್ದು. ಬೇಕಾದರೆ ನವ್ವಿಂಗೆ ಫೋನ್ ಮಾಡಿ ಕೇಳು, ಅವಳೇ ಕಳಿಸಿರೋದು. ಅಕ್ಕ, ನವ್ವಿಂಗೆ ಫೋನ್ ಮಾಡು. ನಾನೇ ಮಾಡ್ತೀನಿ ಇರು. ಹಲೋ ಹಲೋ ನವ್ಯ, ನಾನು ನಂದೀಶ್ ಮಾತಾಡ್ತಿರೋದು. ಹಾಂ ನಂದೀಶ್, ಹೇಳು, ಏನು ಸಮಾಚಾರ? ಓ, ಸಂಡೇ ಫ್ರೀ ಇದ್ದ, ಅದಕ್ಕೆ ಫೋನ್ ಮಾಡಿದ್ದೆ ಅನ್ಸುತ್ತೆ. ಇಲ್ಲ ನವ್ಯ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಮೊನ್ನೆ ನಿನ್ನ ಇಂಟರ್ವ್ಯೂಗೆ ಅಂತ ಒಂದು ಹುಡುಗಿ ಕಳಿಸಿದ್ದಲ್ಲ, ಪ್ರಿಯಾ ಅಂತ.
ಆ ಹುಡುಗಿ ಬಗ್ಗೆ ಮಾತಾಡಬೇಕಿತ್ತು. ಇಂಟರ್ವ್ಯೂಕ? ಯಾವ ಹುಡುಗಿ? ನಾಳೆ ಯಾವ ಹುಡುಗಿನ ಕಳಿಸಿಲ್ವಲ್ಲ ನಂದೀಶ್. ಏನು ಹೇಳ್ತಿದ್ದೆ ನವ್ಯ? ಪ್ರಿಯಾ ಅಂತ ಒಂದು ಹುಡುಗಿ ಬಂದಿತ್ತು ಮೊನ್ನೆ, ಕೆಲಸ ಕೇಳಿಕೊಂಡು ನಿಮ್ಮ ಆಫೀಸ್ಗೂ ಬಂದಿದ್ಲಂತೆ. ನೀನು ಕೆಲಸ ವೇಕೆನ್ಸಿ ಇಲ್ಲ, ನಂದೀಶ್ ಅವ್ರ ಆಫೀಸ್ಗೆ ಹೋಗೋ, ಅವ್ರು ಎಲ್ಲಾದರೂ ಕೊಡಿಸ್ತಾನೆ ಅಂತ ಹೇಳಿ ಕಳಿಸ್ತೆ ಅಂತ ಹೇಳಿದ್ಲು. ಏನು ಹೇಳ್ತಿದ್ದೆ ನಂದೀಶ್ ಬೆಳಗ್ಗೆನೆ? ನಿಜವಾಗ್ಲೂ ನಂಗೆ ಗೊತ್ತಿಲ್ಲ, ನಾನು ಯಾವ ಹುಡುಗಿನೂ ಕಳಿಸಿಲ್ಲ. ಹೌದಾ? ಸರಿ ಆಯಿತು. ನೋಡ್ದ ನನ್ನ ಮೈದ ಹಾಗಲ್ಲ, ಹೀಗೆ ನನ್ನ ಮೈದಿನ ಮೇಲೆ ಅಷ್ಟು ನಂಬಿಕೆ ಇದೆ, ಅದು ಇದು ಅಂತ ಮಾತಾಡ್ತಿದ್ದಲ್ಲ. ನೋಡ್ದ್ಯಾ ಹೆಂಗೆ ಸಿಗಾಕೊಂಡ ಅಂತ ಮಳ್ಳ. ಹಾಂ, ಆ ನವ್ಯ ಯಾವ ಹುಡುಗಿನೂ ಕಳಿಸಿಲ್ವಂತೆ. ನವ್ವಿನ ಮೇಲೆ ಹೇಳ್ತಾನೆ, ನವ್ವಿನ ಮೇಲೆ. ಬರೀ ಮನೆ ಹಾಳು ಮಾಡೋ ಕೆಲಸನೇ ಅನ್ಸುತ್ತೆ ಒಂದು. ಪ್ರೇಮ ದಯವಿಟ್ಟು ಸುಮ್ಮನಿರೋ. ಏನು ಹಿಂಗೆಲ್ಲ ಮಾತಾಡ್ತಿದ್ಯಾ ನೀನು? ಹಾಂ, ನಾನು ನಿನ್ನ ಲವ್ ಮಾಡಿ ಮದುವೆ ಆಗಿರೋದು. ನೀನು ಮೋಸ ಮಾಡೋಕ್ಕೆ ನನಗೆ ಹುಚ್ಚು ಬಂದಿಲ್ಲ. ಯಾವಳ ಪ್ರಿಯಾ? ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನನ್ನ ಮಾತು ಕೇಳು. ನೋಡು, ಅವಳು ನಿಜವಾಗ್ಲೂ ನವ್ಯ ಕಳಿಸಿದ್ದು ಅಂತ ಹೇಳಿದ್ದಕ್ಕೆ ನಾನು ಅವಳಿಗೆ ಜೊತೆ ಮಾತಾಡಿದ್ದು, ನಂಬರ್ ಕೊಟ್ಟಿದ್ದು. ನವ್ಯ ನನ್ನ ತಂಗಿ ಥರ, ನವ್ಯನ ಜೊತೆ ಬಂದಿರೋ ಹುಡುಗಿ ಅಂದರೆ ಅವಳು ನನ್ನ ತಂಗಿ ಥರ ಅಂತ ನಾನು ಅಂದ್ಕೊಂಡಿರೋದು. ನೀನು ಬಾಯಿ ಬಂದಾಗ ಮಾತಾಡಿದ್ರೆ ನಾನು ನಂಬೋಕ್ಕಾಗಲ್ಲ. ಅಷ್ಟೇ ಅಲ್ಲ, ಅವಳ ಮೇಲೆ ನಾನು ನವ್ಯ ಕಳಿಸಿರೋದಂತ ನಂಬಿಕೆ ಇರೋದಕ್ಕೆ ನಾನು ಅವಳಿಗೆ ಡೈರೆಕ್ಟಾಗಿ ಫೋನ್ ಮಾಡಿ ಲೌಡ್ ಸ್ಪೀಕರ್ಗೆ ಹಾಕಿದ್ದು. ಇಲ್ಲಾಂದರೆ ನಾನು ಮುಚ್ಚಿಡ್ಬೋದಿತ್ತಲ್ವಾ? ನಾನೇ ಅವಳಿಗೆ ಫೋನ್ ಮಾಡಿ ಕೇಳ್ತಿದ್ದೆ ನಿಮ್ಮ ಮುಂದೆನೇ. ಹಾಂ, ಅವಳೇ ಕಳಿಸಿದಾಳೇನೋ ನಂಬಿಕೆ ಇರೋದಕ್ಕೆ ನಾನು ಫೋನ್ ಮಾಡಿ ಕೇಳಿದ್ದು. ಅಂದರೆ ಆ ಹುಡುಗಿ ಯಾರು, ಯಾಕೆ ಬಂದ್ಲು, ಯಾಕೆ ಇಷ್ಟೆಲ್ಲ ಮಾಡ್ತಿದ್ದಾಳೆ, ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡು. ಸುಮ್ಮನೆ ಬಾಯಿಗೆ ಬಂದಂಗೆ ನನ್ನ ಜೊತೆ ಮಾತಾಡ್ಬೇಡ ನೀನು. ಪ್ರಯತ್ನ ಮಾಡ್ಬೇಕಾಗಿರೋದು ನಾನಲ್ಲ, ನೀನು ತಾನೇ ನಂಬರ್ ಕೊಟ್ಟಿರೋದು, ಫೋಟೋ ತೆಗೆಸ್ಕೊಂಡಿರೋದು, ಮೆಸೇಜ್ ಮಾಡಿ ಫೋನಲ್ಲಿ ಮಾತಾಡ್ತಿರೋದು. ನೀನು ಹೇಳಬೇಕು, ನಾನೇ ಕೇಳಿ, ನಾನೇ ಕಂಡಿಡಿಲಿ. ನಂಗೆ ತಲೆ ಕೆಟ್ಟೋಗ್ತಿದೆ. ನಂಗೆ ಒಂದು ಕಾಫಿ ಕೊಡಿ, ಒಂದು ಗ್ಲಾಸು. ಹೊರಗಡೆ ಇರ್ತೀನಿ. ನೋಡ್ದಾ ಹೆಂಗೆ ತಪ್ಪಿಸ್ಕೊಂಡು ಹೋಗ್ತಿದ್ದಾನೆ ನೋಡು. ಪ್ರೇಮ, ಒಂದು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡು ಪ್ರೇಮ. ಅವ್ರನ್ನ ನವ್ಯ ಕಳಿಸಿರೋದು ಅಂತಾನೆ ಇವನಿಗೂ ಅನ್ಕೊಂಡಿರೋದಕ್ಕೆ ಅವ್ನು ಲೌಡ್ ಸ್ಪೀಕರ್ ಹಾಕಿ ಮಾತಾಡಿದ್ದು. ಇಲ್ಲಾಂದಿದ್ರೆ ಅವ್ನು ಹೆಂಗೆ ಮಾಡ್ತಿದ್ದ, ಇದು ಮುಚ್ಚಿಡ್ಬೋದಿತ್ತಾನೆ, ಇಲ್ಲ ನವ್ಯಗೆ ಏನಾದರೂ ಹೇಳ್ಕೊಡ್ಬೋದಿತ್ತಾನೆ, ಇಲ್ಲ ಆಮೇಲೆ ಫೋನ್ ಮಾಡ್ಬೋದಿತ್ತಾನೆ. ಹಾಂ, ಯೋಚನೆ ಮಾಡು. ಆ ಹುಡುಗಿ ಯಾರೋ ಬೇಕು ಅಂತ ಇದೆಲ್ಲ ಮಾಡ್ತಾವಳೆ ಅನಿಸ್ತದೆ. ಯೋಚನೆ ಮಾಡಿ ಮಾತಾಡು. ಸುಮ್ಮನೆ ನಿಮ್ಮ ಜೀವನನ ಹಾಳು ಮಾಡ್ಕೊಬೇಡ ನೀನು. ಯಾಕೆ ನಮ್ಗೆ ಹಿಂಗೆ ಮಾಡ್ತಾರೆ? ನಮ್ಗೆ ಯಾಕೆ ದೂರ ಮಾಡಬೇಕು ಅಂತ ಹಿಂಗೆಲ್ಲ ಮಾಡ್ತಾರೆ? ಅಮ್ಮ, ನೀನು ಬುದ್ಧಿ ಬಂತೆ. ದಡ್ಡಟ್ಟಿದಾರ ಆಡಬೇಡ. ಪಾಪ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ನಂದೀಶ್ಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಯಾರೋ ಬೇಕು ಅಂತ ಹಿಂಗೆ ಮಾಡ್ತಾ ಇದ್ದಾರೆ. ಅದು ಯಾರು ಅಂತ ತಿಳ್ಕೊಬೇಕು, ಅವ್ರಿಗೆ ಸರಿಯಾಗಿ ಮಾಡಬೇಕು. ಅದು ಬಿಟ್ಬಿಟ್ಟು ನೀನು ಅವ್ರ ಜೊತೆ ಹಿಂಗೆ ಕಚ್ಚಾಡ್ಕೊಂಡು ನಿಂತ್ಕೊಂಡ್ರೆ ಸರಿ ಹೋಗೋದಿಲ್ಲ ಪ್ರೇಮ. ನೀನು ಬುದ್ಧಿವಂತೆ, ಯೋಚನೆ ಮಾಡೋ ಶಕ್ತಿ ಇರೋಳು. ಹಿಂಗೆಲ್ಲ ಆಡಬೇಡ. ಅಂದರೆ ಯಾರಕ್ಕ ಮಾಡಿರ್ತಾರೆ ಅದನ್ನೇ ತಿಳ್ಕೊಬೇಕು ಅಂತ ಹೇಳ್ತಿರೋದು ನಾನು. ಸುಮ್ಮನೆ ಹಿಂಗೆ ಆಡ್ಕೊಂಡ್ರೆ ನೀನು ಸರಿಯಾ? ಹಾಂ, ಸ್ವಲ್ಪ ಯೋಚನೆ ಮಾಡೋ ಬುದ್ಧಿ ಕಲ್ತ್ಕೊ. ಬಾ ನೀನು ಕೆಳಗಡೆ. ಸರಿ ಆಯಿತು ನಡಿ. ಅಕ್ಕ ಹೇಳೋದು ಸರಿ ಇದೆ. ಯಾರು ಹಿಂಗೆ ಬೇಕು ಅಂತ ಮಾಡ್ತಿರೋದು? ನಂದೀಶ್ ಅಷ್ಟು ಕಾನ್ಫಿಡೆಂಟಾಗಿ ಮಾತಾಡ್ತಿರೋದು ನೋಡಿದ್ರೆ ಗೊತ್ತಾಗುತ್ತೆ ಅವನಿಗೂ ಇದಕ್ಕೂ ಸಂಬಂಧ ಇಲ್ಲ. ಯಾರೋ ಬೇಕು ಅಂತಲೇ ಮಾಡ್ತಿರ್ಬೇಕು. ಯಾರು ಅಂತ ಗೊತ್ತಾಗಲಿ, ಅವ್ರಿಗೇನು ಮಾಡ್ತೀನಿ ನೋಡ್ತಾ ಇರು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.